Hello everyone, welcome to Biology Pathshala YouTube channel. So last class ನಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಬಗ್ಗೆ ತಿಳ್ಕೊಂಡ್ರಿ. ಆರ್ಟಿಫಿಷಿಯಲ್ ಆಗಿ ಹೇಗೆ ಹೈಬ್ರಿಡ್ ಮಾಡ್ತಾರೆ, ಅದರಲ್ಲಿ ಯಾವ ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ ಅಂತೆಲ್ಲ ಗೊತ್ತಾಯ್ತು. ಸೊ ಈಗ ಬರ್ತಾ ಇರೋದು ದಿ ಮೇನ್ ಇವೆಂಟ್. ಏನು ಮೇನ್ ಇವೆಂಟ್? ಫರ್ಟಿಲೈಸೇಷನ್. ಈಗ ಗ್ಯಾಮೆಟ್ಸ್ ಎಲ್ಲ ರೆಡಿ ಇದೆ, ಹೌದಲ್ವಾ? ಮೇಲ್ ಗ್ಯಾಮೆಟ್, ಫಿಮೇಲ್ ಗ್ಯಾಮೆಟ್ ರೆಡಿ ಇದೆ, ಫರ್ಟಿಲೈಸೇಷನ್ ಆಗುತ್ತೆ. ಆದ್ರೆ ಇಲ್ಲಿ ನಾವು ಎಂಜಿಯೋಸ್ಪರ್ಮ್ಸ್ ಅಲ್ಲಿ ವಿ ಆರ್ ಕಾಲಿಂಗ್ ಇಟ್ ಆಸ್ ಡಬಲ್ ಫರ್ಟಿಲೈಸೇಷನ್. ಏನಕ್ಕೆ ಡಬಲ್ ಫರ್ಟಿಲೈಸೇಷನ್? ಎರಡು ಸಲ ಫರ್ಟಿಲೈಸ್ ಆಗ್ತಾ ಇದೆ. ಎಲ್ಲಿ ಆಗ್ತಾ ಇದೆ? ಇನ್ಸೈಡ್ ದಿ ಎಂಬ್ರಿಯೋ ಸ್ಯಾಕ್. ಅಂಡ್ ರಿಮೆಂಬರ್ ದಿಸ್ ಪಾಯಿಂಟ್, ಈ ಡಬಲ್ ಫರ್ಟಿಲೈಸೇಷನ್ ಅನ್ನೋದು ಇಟ್ಸ್ ಅ ಯೂನಿಕ್ ಫೀಚರ್ ಆಫ್ ಎಂಜಿಯೋಸ್ಪರ್ಮ್ಸ್. ಎಂಜಿಯೋಸ್ಪರ್ಮ್ಸ್ ನಲ್ಲಿ ನಡೆಯುವಂತ ವಿಶೇಷ ಪ್ರಕ್ರಿಯೆ. ಸೊ ಇಲ್ಲಿ ಯಾವ್ದು ಡಬಲ್ ಫರ್ಟಿಲೈಸೇಷನ್ ಅಂದ್ರೆ, ಒಂದು ಸಿಂಗ್ಯಾಮಿ ಅಂತಾರೆ. ಸಿಂಗ್ಯಾಮಿ ಅಂತಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ದಟ್ಸ್ ನಾರ್ಮಲ್ ಯೂಶಲ್ ಆಗಿ ನಡೆಯೋದು. ಇನ್ನೊಂದು ಟ್ರಿಪಲ್ ಫ್ಯೂಷನ್. ಟ್ರಿಪಲ್ ಫ್ಯೂಷನ್ ಎಲ್ಲಾಗುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ವೈಸ್ ನೋಡ್ಕೊಂತ ಬರೋಣ ಏನೇನ್ ಆಯ್ತು ಅಂತ. ಸೊ ಫಸ್ಟ್ ಏನಾಯ್ತು? ಪಾಲಿನೇಷನ್. ಪಾಲಿನೇಷನ್ ಅಂದ್ರೆ ಏನು? ಈಗ ಈ ಮೇಲ್ ಗ್ಯಾಮೆಟ್ ಅಂತಂದ್ರೆ ಇದು ಯಾವ್ದಿದು? ಇದು ಪೋಲನ್, ಹೌದಲ್ವಾ? ದಿಸ್ ಇಸ್ ಪೋಲನ್. ಈ ಪೋಲನ್ನು ಈ ಸ್ಟಿಗ್ಮಾ ಮೇಲ್ಗಡೆ, ಇದು ಸ್ಟಿಗ್ಮಾ, ಓಕೆನಾ? ಈ ಸ್ಟಿಗ್ಮಾ ಮೇಲ್ಗಡೆ ಬಂದು ಕೂತ್ಕೊಳ್ಳುತ್ತೆ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೀನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಆಂಥರ್ ಇಂದ ಸ್ಟಿಗ್ಮಾ ಮೇಲ್ ಬಂದು ಕೂತ್ಕೊಳ್ಳುತ್ತೆ. ಅದನ್ನ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಈಗ ಪಾಲಿನೇಷನ್ ಆಗಿದೆ, ನೆಕ್ಸ್ಟ್ ಏನಾಗಬೇಕು? ಬಂದಿರುವಂತ ಪೋಲನ್ ಗ್ರೇನ್ ಜರ್ಮಿನೇಟ್ ಆಗಬೇಕು ಅಂದ್ರೆ ಮೊಳಕೆ ಹೊಡಿಬೇಕು. ಸೊ ಅದನ್ನ ಪೋಲನ್ ಜರ್ಮಿನೇಷನ್ ಅಂತ ಹೇಳ್ತೀವಿ. ಪೋಲನ್ ಗ್ರೇನ್ಸ್ ಜರ್ಮಿನೇಟ್ ಆನ್ ಸ್ಟಿಗ್ಮಾ ಫಾರ್ಮಿಂಗ್ ಎ ಪೋಲನ್ ಟ್ಯೂಬ್. ಇದು ನಿಮ್ಗೆ ಸೆಕೆಂಡ್ PUC ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಇದೆ, ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಎಕ್ಸಾಮ್ ನಲ್ಲಿ, ಹೌದಲ್ವಾ? ಸೊ ಇದು ಕೂಡ ಬರ್ಬೋದು. ಅದಕ್ಕೆ ಮಾಡ್ಸಿರ್ತಾಳೆ ನಿಮ್ಗೆ ಶುಗರ್ ಸೊಲ್ಯೂಷನ್ಗೆ ಪೋಲನ್ಸ್ ಹಾಕಿ ಟ್ಯೂಬ್ ಬರೋದನ್ನ ಮೈಕ್ರೋಸ್ಕೋಪ್ ಅಲ್ಲಿ ತೋರಿಸ್ಬೇಕು ನೀವು ಎಕ್ಸಾಮ್ ನಲ್ಲಿ. ಅವಾಗ ನಿಮ್ಗೆ ಅದಕ್ಕೆ ಮಾರ್ಕ್ಸ್ ಇರುತ್ತೆ, ಹೌದಲ್ವಾ? ಸೊ ಪೋಲನ್ ಗ್ರೇನ್ ಜರ್ಮಿನೇಟ್ಸ್ ಆನ್ ಸ್ಟಿಗ್ಮಾ ಫಾರ್ಮಿಂಗ್ ಎ ಪೋಲನ್ ಟ್ಯೂಬ್. ಸೊ ಇದು ಸ್ಟಿಗ್ಮಾ. ಈ ಸ್ಟಿಗ್ಮಾ ಮೇಲ್ಗಡೆ ಪೋಲನ್ ಗ್ರೇನ್ ಕೂತ್ಕೊಂಡು ಅದರಿಂದ ಈ ತರ ಜರ್ಮಿನೇಟ್ ಆಗುತ್ತೆ. ಕ್ಯಾನ್ ಯು ಸಿ ದಟ್? ಹೀಗೆ ಜರ್ಮಿನೇಟ್ ಆಗುತ್ತೆ, ಮೊಳಕೆ ಹೊಡಿತಾ ಇದೆ. ಇದನ್ನ ಪೋಲನ್ ಜರ್ಮಿನೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ? ದ ಜನರೇಟಿವ್ ಸೆಲ್ ಡಿವೈಡ್ಸ್ ಟು ಫಾರ್ಮ್ 2 ಮೇಲ್ ಗ್ಯಾಮೆಟ್ಸ್. ಜನರೇಟಿವ್ ಸೆಲ್ ಏನಾಗುತ್ತೆ? ಇದ್ರೊಳಗಡೆ ಜನರೇಟಿವ್ ಸೆಲ್ ಇರುತ್ತಲ್ಲ, ಡಿವೈಡ್ ಆಗಿ 2 ಸೆಲ್ ಆಗಿರುತ್ತೆ, ಓಕೆನಾ? ಸೊ ಈಗ ಎಂಟ್ರಿ ಆಫ್ ಪೋಲನ್ ಟ್ಯೂಬ್. ಸೊ ಪೋಲನ್ ಟ್ಯೂಬ್ ಇಲ್ಲಿ ಜರ್ಮಿನೇಟ್ ಆಗಿದ್ದು ಏನಾಗುತ್ತೆ ನೆಕ್ಸ್ಟ್? ಈ ತರ ಸಣ್ಣದಾಗಿ ಹೀಗ್ ಜರ್ಮಿನೇಟ್ ಆಗಿರೋದು ಇದೇನಾಗುತ್ತೆ? ಟ್ಯೂಬು ಫರ್ದರ್ ಬೆಳೀತಾ ಹೋಗುತ್ತೆ ಹೀಗೆ ಟ್ಯೂಬು, ಹೌದಲ್ವಾ? ಸೊ ಇದು ಸ್ಟಿಗ್ಮಾ ಅಂತಂದ್ರೆ ಇದ್ರ ಮೇಲೆ ಕೂತಿರೋ ಪೋಲನ್ ಇಂದ ಹೀಗೆ ಟ್ಯೂಬ್ ಬೆಳೀತಾ ಬರುತ್ತೆ ಇನ್ಸೈಡ್ ಸ್ಟೈಲ್ ಒಳಗಡೆ ಎಲ್ಲ ಹೋಗಿ. ಸೊ ಇಲ್ಲಿ ಜನರೇಟಿವ್ಸ್ ಎಲ್ಲ ಹೀಗೆ ಪಾಸ್ ಆಗುತ್ತೆ. ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಎಂಟರ್ಸ್ ದಿ ಓವ್ಯೂಲ್ ಥ್ರೂ ದಿ ಮೈಕ್ರೋಪೈಲ್. ಸೊ ಮೈಕ್ರೋಪೈಲ್ ರೀಜನ್ ಗೊತ್ತಲ್ವಾ ನಿಮ್ಗೆ? ಆ ಮೈಕ್ರೋಪೈಲ್ ರೀಜನ್ ಮುಖಾಂತರ ಅದು ಏನಾಗುತ್ತೆ? ಹೀಗೆ ಬಂದು ಎಂಟ್ರಿ ಆಗತ್ತೆ, ಓಕೆನಾ? ಡಯಾಗ್ರಾಮ್ ಗೊತ್ತಿದೆ ಅಲ್ವಾ ನಿಮಗೆ? ಸೊ ಇಲ್ಲಿ ಅದೇನಾಗುತ್ತೆ? ಪೋಲನ್ ಟ್ಯೂಬ್ ಎಂಟ್ರಿ ಆಗುತ್ತೆ. ಸೊ ಎಂಟ್ರಿ ಆಗಿ ಅಲ್ಲಿ ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ನಾವು ಹೇಳಿದ್ವಿ 2 ತರ ಫ್ಯೂಷನ್ ನಾವು ಹೇಳಿದ್ವಿ, ಒಂದು ಸಿಂಗ್ಯಾಮಿ, ಇನ್ನೊಂದು ಡಬಲ್ ಫರ್ಟಿಲೈಸೇಷನ್. ಸೊ ಏನಾಗುತ್ತೆ? ಬಂದಿರುವಂತ ಪೋಲನ್ ಟ್ಯೂಬ್ ನೋಡಿ, ಇಲ್ಲಿಂದ ಪೋಲನ್ ಟ್ಯೂಬ್ ಬಂದಿದೆ ಅಂದ್ರೆ ಹೀಗೆ ಟ್ಯೂಬ್ ಬಂದಿದೆ ಅನ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಈ ತರ. ಸೊ ಈ ಪೋಲನ್ ಟ್ಯೂಬ್ ಏನಾಗುತ್ತೆ? ಹೀಗೆ ಬರುತ್ತೆ, ಓಕೆನಾ? ಟ್ಯೂಬ್ ಅಂದ್ರೆ ಗೊತ್ತಲ್ಲ, ನಳಿಕೆ ತರ, ಹೀಗೆ ಪೈಪ್ ತರ. ಈ ಪೈಪ್ ಒಳಗಡೆಯಿಂದ ಯಾರು ಬರ್ತಾ ಇದ್ದಾರೆ? ಇಲ್ಲಿ 2 ಜನರೇಟಿವ್ಸ್ ಡಿವೈಡ್ ಆಗಿ ಗ್ಯಾಮೆಟ್ಸ್ ಬರ್ತಾ ಇದೆ, ಮೇಲ್ ಗ್ಯಾಮೆಟ್ಸ್, ಹೀಗೆ, ಓಕೆನಾ? ಗ್ಯಾಮೆಟ್ಸ್ ಬರ್ತಾ ಇದೆ. ಬಂದಿದ್ದು ಏನಾಗುತ್ತೆ? ಇಲ್ಲಿ ಎಂಟ್ರಿ ಆಯ್ತು ಮೈಕ್ರೋಪೈಲರ್ ರೀಜನ್ ಮುಖಾಂತರ. ಇಲ್ಲಿ ಫಿಲಿಫಾರ್ಮ್ ಅಪರೇಟಸ್ ಇರುತ್ತೆ, ಸಿನರ್ಜಿ ಇರುತ್ತೆ, ಅದು ಗೈಡ್ ಮಾಡುತ್ತೆ. ಸೊ ಇಲ್ಲಿ ಗ್ಯಾಮೆಟ್ ಎಲ್ಲಿದೆ? ಸೊ ಎಗ್ ಎಲ್ಲಿದೆ ಅಂತ ಗೊತ್ತು ನಿಮಗೆ, ಹೌದಲ್ವಾ? ಮೇಲಿರೋದು ಒಂದು ಎಗ್ ಇದೆ, ಇನ್ನೊಂದು ಮಧ್ಯದಲ್ಲಿ ಪೋಲಾ ನ್ಯೂಕ್ಲಿಯ ಇದೆ, ಹೌದಲ್ವಾ? ಸೊ ಒಂದೇನಾಗುತ್ತೆ? ಇಲ್ಲಿ ನೋಡಿ, ಎಗ್ ಇಲ್ಲಿದೆ, ದಿಸ್ ಇಸ್ ದ ಎಗ್, ಹೌದಲ್ವಾ? ಈ ಎಗ್ ಜೊತೆಗೆ ಒಂದು ಗ್ಯಾಮೆಟ್, ಇಲ್ಲಿ ಬಂದಿರೋದು 2 ಮೇಲ್ ಗ್ಯಾಮೆಟ್, ಒಂದು ಇಲ್ಲಿ ಎಗ್ ಜೊತೆ ಫ್ಯೂಷನ್ ಆಗುತ್ತೆ, ಅದನ್ನ ನಾವು ಸಿಂಗ್ಯಾಮಿ ಅಂತ ಹೇಳ್ತೀವಿ. ಅಂಡ್ ಇನ್ನೂ ಒಂದು ಎಗ್ ಬರುತ್ತಲ್ಲ, ಆ ಎಗ್ ಏನಾಗುತ್ತೆ ಅಂದ್ರೆ ಈ ಮಧ್ಯದಲ್ಲಿ ಪೊಲಾರ್ ನ್ಯೂಕ್ಲಿಯ ಇದೆಯಲ್ಲ, ಸೆಂಟ್ರಲ್ ಸೆಲ್, ಇದು ಸಿಂಗಲ್ ಸೆಲ್ ಬಟ್ 2 ನ್ಯೂಕ್ಲಿಯ ಇದೆ, ಇದ್ರ ಜೊತೆ ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ 2 ನ್ಯೂಕ್ಲಿಯಸ್ ಇರೋದ್ರಿಂದ ಅದ್ರ ಜೊತೆಗೆ ಇನ್ನೊಂದು ಮೇಲ್ ಗ್ಯಾಮೆಟ್ ಇರೋ ನ್ಯೂಕ್ಲಿಯಸ್ ಇರೋದ್ರಿಂದ ಇದನ್ನ ನಾವು ಟ್ರಿಪಲ್, ಇದ್ರ ಪ್ಲಾಯ್ಡಿ ಬಂದು
ಟ್ರಿಪ್ಲಾಯ್ಡಿ ಅಂತ ಹೇಳ್ತೀವಿ. ಓಕೆನಾ? ಏನಕ್ಕೆ ಇಲ್ಲಿ 3 ನ್ಯೂಕ್ಲಿಯೈ ಇದೆ, 1 2 ಮೇಲ್ ಗ್ಯಾಮೆಟ್ ಇಂದ ಬರೋದೊಂದು 3, ಹೌದಲ್ವಾ? ಹಾಗಾಗಿ ಇದನ್ನ ಡಬಲ್ ಫರ್ಟಿಲೈಸೇಷನ್ ಅಂಡ್ ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತೀವಿ. ಡಬಲ್ ಫರ್ಟಿಲೈಸೇಷನ್ ಯಾಕೆ? ಫರ್ಟಿಲೈಸೇಷನ್ ಅಂದ್ರೆ ಏನು? ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದು. ಸೊ ಇಲ್ಲಿ ಏನಾಗ್ತಿದೆ, ಫಸ್ಟ್ ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಯ್ತು, ಅದು ಒಂದು ಫರ್ಟಿಲೈಸೇಷನ್. ಇನ್ನೊಂದು ಫರ್ಟಿಲೈಸೇಷನ್ ಏನಾಯ್ತು, ಇದು ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಅಲ್ಲದೆ ಇದು ಸೆಂಟ್ರಲ್ ಸೆಲ್ ಇದೆಯಲ್ಲ, ಈ ಸೆಂಟ್ರಲ್ ಸೆಲ್ ಜೊತೆಗೆ ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ, ಇದು ಇನ್ನೊಂದು ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ 2 ಸಲ ನಡೀತಾ ಇದೆ ಎಂಬ್ರಿಯೋ ಸ್ಯಾಕ್ ಒಳಗಡೆ, ಅದಕ್ಕೆ ಡಬಲ್ ಫರ್ಟಿಲೈಸೇಷನ್. ಟ್ರಿಪಲ್ ಫ್ಯೂಷನ್ ಯಾಕೆ? ಫ್ಯೂಷನ್ 3 ಸಲ ಆಗ್ತಾ ಇದೆ. ಒಂದ್ಸಲ ಇಲ್ಲಿ ಫ್ಯೂಷನ್ ಆಯ್ತು, ಇನ್ನೊಂದ್ಸಲ ಇಲ್ಲಿ 2 ನ್ಯೂಕ್ಲಿಯೈ ಇದೆಯಲ್ಲ, ಇಲ್ಲಿ 2 ಸಲ ಇತ್ತು, ಅದಕ್ಕೆ ಇದನ್ನ ನಾವು ಡಬಲ್ ಫರ್ಟಿಲೈಸೇಷನ್ ಅಂಡ್ ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದೇನು ಏನಾಗುತ್ತೆ, ಇಲ್ಲಿ ಫ್ಯೂಸ್ ಆಗಿದ್ದು ಎಗ್ ಜೊತೆ ಫ್ಯೂಸ್ ಆಗಿದ್ದು ಝೈಗೋಟ್ ಆಗುತ್ತೆ, ಹೌದಲ್ವಾ? 1 ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಎಗ್ ಸೆಲ್ ಫಾರ್ಮ್ಸ್ ಡಿಪ್ಲಾಯ್ಡ್ ಝೈಗೋಟ್. ಸೊ ಇದೇನಾಗುತ್ತೆ, ಝೈಗೋಟ್ ಆಗಿ ಫಾರ್ಮೇಶನ್ ಆಗುತ್ತೆ. ಇನ್ನೊಂದು ಅಂತಂದ್ರೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಇದೆಯಲ್ಲ, ಆ ಮೇಲ್ ಗ್ಯಾಮೆಟ್ ಏನಾಗುತ್ತೆ, ಇಲ್ಲಿ ಫ್ಯೂಷನ್ ಆಗುತ್ತೆ. ಓಕೆನಾ? ಸೆಕೆಂಡ್ ಫರ್ಟಿಲೈಸೇಷನ್, ಸೆಕೆಂಡ್ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ 2 ಪೋಲಾರ್ ನ್ಯೂಕ್ಲಿಯೈ. 2 ಪೋಲಾರ್ ನ್ಯೂಕ್ಲಿಯೈ ಇದೆ ಇಲ್ಲಿ, n+n. ಅದ್ರ ಜೊತೆ ಒಂದು ಮೇಲ್ ಗ್ಯಾಮೆಟ್ ಸೇರ್ಕೊಂತು, ಹಾಗಾಗಿ ಅದೇನಾಗುತ್ತೆ, ಇಟ್ ಫಾರ್ಮ್ಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ವಿಚ್ ಇಸ್ ಟ್ರಿಪ್ಲಾಯ್ಡ್. 3n ಆಗುತ್ತೆ. 3n ಏನಕ್ಕೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಇಲ್ಲಿ ಆಲ್ರೆಡಿ n ಅಂದ್ರೆ ನ್ಯೂಕ್ಲಿಯೈ ಕೊಡಿ, ಇಲ್ಲೊಂದು ನ್ಯೂಕ್ಲಿಯೈ ಇತ್ತು, ಇಲ್ಲೊಂದು ನ್ಯೂಕ್ಲಿಯೈ ಇತ್ತು, ಆ ಮೇಲ್ ಗ್ಯಾಮೆಟ್ ಬಂತಲ್ಲ ಅದ್ರೊಳೊಂದು ನ್ಯೂಕ್ಲಿಯೈ ಇತ್ತು, ಸೊ 3 ಇತ್ತು. ಸೊ ಪ್ಲಾಯ್ಡಿ ಟ್ರಿಪ್ಲಾಯ್ಡ್ 3n ಅಂತ ಹೇಳ್ತೀವಿ. ಇಲ್ಲಿ 1 ನ್ಯೂಕ್ಲಿಯೈ ಇತ್ತು, 1 ಸೆಲ್ ಇತ್ತು, ಅದ್ರ ಜೊತೆ ಒಂದು ಮೇಲ್ ಗ್ಯಾಮೆಟ್ ಸೇರ್ಕೊಂತು, ಹಾಗಾಗಿ n+n. ಸೊ ಇದು ಡಿಪ್ಲಾಯ್ಡ್ 2n. ಓಕೆನಾ? ಸೊ ಈಗ ಇದೇನಾಯ್ತು, ಝೈಗೋಟ್ ಆಯ್ತು ವಿಚ್ ಇಸ್ 2n ಡಿಪ್ಲಾಯ್ಡ್. ಇದೇನಾಯ್ತು, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ ಇದು ನೆಕ್ಸ್ಟ್. ಓಕೆನಾ? ವಿಚ್ ಇಸ್ ಟ್ರಿಪ್ಲಾಯ್ಡ್ 3n. ಸೊ ಇದು ನೆಕ್ಸ್ಟ್ ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇಷ್ಟಕ್ಕೆ ಡಬಲ್ ಫರ್ಟಿಲೈಸೇಷನ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯ್ತು. ಓಕೆನಾ? ನೆಕ್ಸ್ಟ್ ಹೇಳ್ಬೇಕಾಗಿರೋದು ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ ಅಂತ. ಅದನ್ನ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ವಿಡಿಯೋ ನೋಡಿ. ದಿಸ್ ವಿಡಿಯೋ ಇಸ್ ಕಂಪ್ಲೀಟ್ಲಿ ಅಬೌಟ್ ದಿ ಡಬಲ್ ಫರ್ಟಿಲೈಸೇಷನ್. ಥ್ಯಾಂಕ್ ಯು.